ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಈ ಬಾರಿ ಸಾಕಷ್ಟು ರೋಚಕ ತಿರುವುಗಳನ್ನು ಕೊಟ್ಟ ಕಾರಣ ಸಾಕಷ್ಟು ಧಾರಾವಾಹಿಗಳು ಉತ್ತಮ TRPಯನ್ನು ಪಡ್ಕೊಂಡಿದೆ. ಹಾಗಾದರೆ ಈ ಬಾರಿ ನಂಬರ್ 1 ಸ್ಥಾನದಲ್ಲಿರುವಂತಹ ಸೀರಿಯಲ್ ಯಾವುದು, ಯಾವ ವಾಹಿನಿಗೆ ಉತ್ತಮ ರೇಟಿಂಗ್ ಸಿಕ್ಕಿದೆ, ಈ ವಾರದ ಕಂಪ್ಲೀಟ್ TRP ಲಿಸ್ಟ್ ಬಗ್ಗೆ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ವರ್ಷ ಅಂದರೆ 2024ನೇ ಸಾಲಿನ 38ನೇ ವಾರದ TRP ಇದೀಗ ಹೊರಬಿದ್ದಿರುವಂಥದ್ದು. ಅಚ್ಚರಿ ಏನಪ್ಪಾ ಅಂತಂದ್ರೆ, ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕಂಬ್ಯಾಕ್ ಆಗಿ ಉತ್ತಮ TRPಯನ್ನು ಪಡ್ಕೊಂಡಿದೆ. ಈವರೆಗೂ ಕೂಡ ಟಾಪ್ 5 ಸ್ಥಾನಗಳಲ್ಲಿ ಜಿ ಕನ್ನಡ ವಾಹಿನಿ ಧಾರಾವಾಹಿಗಳದ್ದೇ ಪಾರುಪತ್ಯ ಇತ್ತು. ಅಂದರೆ ಲಾಸ್ಟ್ ವೀಕ್ ನಾವು ನೋಡೋದಾದ್ರೆ ಟಾಪ್ 5ರ ಸ್ಥಾನದಲ್ಲಿ ಜಿ ಕನ್ನಡ ವಾಹಿನಿಯ ಒಂದಷ್ಟು ಧಾರಾವಾಹಿಗಳೇ ಇದ್ದಿದ್ದು. 38ನೇ ವಾರ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿಗಳು ಕೂಡ ಹೆಚ್ಚು ವೀಕ್ಷಕರನ್ನ ಪಡ್ಕೊಂಡಿದೆ. ಹಾಗಾದ್ರೆ ಟಾಪ್ 1 ಸೀರಿಯಲ್ ಯಾವುದು, ಟಾಪ್ 5ರ ಪಟ್ಟಿಯಲ್ಲಿ ಯಾವ್ಯಾವ ಧಾರಾವಾಹಿ ಇದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತಾ ಹೋಗ್ತೀವಿ. ಹೌದು, 38ನೇ ವಾರ ನಂಬರ್ 1 ಸೀರಿಯಲ್ ಪಟ್ಟ ಯಾವ ಧಾರಾವಾಹಿಗೆ ಸಿಕ್ಕಿದೆ ಅನ್ನೋದರ ಬದಲು ನಾನು ಕೊನೆಯ ಸ್ಥಾನ ಯಾವ್ಯಾವ ಧಾರಾವಾಹಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸ್ನೇಹಿತರೆ, ಈ ಬಾರಿ ಟಾಪ್ 5 ಪಟ್ಟಿಯಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ 3 ಸೀರಿಯಲ್ಗಳು ಸ್ಥಾನವನ್ನು ಪಡೆದಿರೋದು. 38ನೇ ವಾರದ ಇದು ಸ್ಪೆಷಾಲಿಟಿ. ಸೊ ಹಾಗಾಗಿ ಟಾಪ್ 5ರ ಸ್ಥಾನದಲ್ಲಿ ನೋಡೋದಾದ್ರೆ 5ನೇ ಸ್ಥಾನದಲ್ಲಿ ಇರುವಂತಹ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯ ರಾಮಾಚಾರಿ ಸೀರಿಯಲ್ ಇದೆ. ರೋಚಕ ತಿರುವಿನೊಂದಿಗೆ ರಾಮಾಚಾರಿ ಧಾರಾವಾಹಿಯಲ್ಲಿ ಮಾನ್ಯತಾ ಹಾಗೆ ವೈಶಾಖ ಮುಖವಾಡ ಕಳಚಿ ಬಿದ್ದಿರುವಂಥದ್ದು, ಜೊತೆಗೆ ಸತ್ಯಭಾಮ ಕುರಿತಂತಹ ಸತ್ಯ ಆಚೆ ಬಂದಿರುವಂಥದ್ದು. ಸೊ ಹೊಸ ಪಾತ್ರಗಳ ಎಂಟ್ರಿ ಆಗಿದೆ. ಹಾಗಾಗಿ ವೀಕ್ಷಕರು ಈ ಒಂದು ಧಾರಾವಾಹಿಯನ್ನು ಮಿಸ್ ಮಾಡದೆ ನೋಡಿದ್ದಾರೆ, ಜೊತೆಗೆ ಇಷ್ಟ ಕೂಡ ಪಟ್ಟಿರೋದ್ರಿಂದ ಈ ಬಾರಿ ಟಾಪ್ 5ರ ಸ್ಥಾನದಲ್ಲಿ 5ನೇ ಸ್ಥಾನವನ್ನು ರಾಮಾಚಾರಿ ಧಾರಾವಾಹಿ ಗಿಟ್ಟಿಸ್ಕೊಂಡಿರುವಂಥದ್ದು. ಇನ್ನು 4ನೇ ಸ್ಥಾನ ನಾವು ನೋಡೋದಾದ್ರೆ ಅಮೃತಧಾರೆ ಹಾಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಇದೆ. ಅಂದರೆ 2 ಸೀರಿಯಲ್ಗೆ ಈ ಬಾರಿ 4ನೇ ಸ್ಥಾನ ಸಿಕ್ಕಿರುವಂಥದ್ದು. ಅಮೃತಧಾರೆ ಧಾರಾವಾಹಿಯಲ್ಲೂ ಕೂಡ ಒಂಥರ ಟ್ವಿಸ್ಟ್ ಇದೆ. ಸೊ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲೂ ಕೂಡ ಹಾರರ್ ಟ್ವಿಸ್ಟ್ ಅನ್ನ ಕೊಡಲಾಗಿದೆ. ಆಗಾಗ ಕೀರ್ತಿಯಂತೆ ಲಕ್ಷ್ಮಿ ಬದಲಾಗ್ತಾ ಇದ್ದಾಳೆ. ಅದು ನಾಟಕವಾಗಿದ್ರೂ ಕೂಡ ಸೀರಿಯಲ್ನಲ್ಲಿ ಆಪ್ತ ಮಿತ್ರ ಫೀಲ್ ಬರ್ತಾ ಇದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ದಿನೇ ದಿನೇ ರೋಚಕತೆ ಹೆಚ್ಚಾಗ್ತಿರೋದ್ರಿಂದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕೂಡ 4ನೇ ಸ್ಥಾನಕ್ಕೆ ಏರಿರುವಂಥದ್ದು ಸ್ನೇಹಿತರೆ. ಜೊತೆಗೆ 4ನೇ ಸ್ಥಾನ ಅಮೃತಧಾರೆಗೆ ಕೂಡ ಸಿಕ್ಕಿದೆ. ಇನ್ನು ಟಾಪ್ 3ರ ಸ್ಥಾನದಲ್ಲಿ ನಾವು ನೋಡೋದಾದ್ರೆ ಕಲರ್ಸ್ ಕನ್ನಡ ವಾಹಿನಿಯ ಭಾಗ್ಯಲಕ್ಷ್ಮಿ ಧಾರಾವಾಹಿ ದೊಡ್ಡ ಕಂಬ್ಯಾಕ್ ಆಗಿರುವಂಥದ್ದು. ನಿಜಕ್ಕೂ ಕೂಡ ಇದು ಶಾಕ್ ಅಂತ ಹೇಳ್ಬೋದು. ಟಾಪ್ 5ರ ಪಟ್ಟಿಯಿಂದಲೂ ಕೂಡ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊರಬಿದ್ದಿತ್ತು. ಅತಿ ಕಡಿಮೆ TRPಯನ್ನು ಕೂಡ ಸಾಕಷ್ಟು ವಾರಗಳಿಂದ ಪಡ್ಕೊಂಡಾಯ್ತು. ಆದರೆ ಇದ್ದಕ್ಕಿದ್ದಂತೆ ದಿಢೀರಂತ ಏರಿಕೆ ಆಗಿರುವಂಥದ್ದು, ಅದು ಕೂಡ 3ನೇ ಸ್ಥಾನಕ್ಕೆ ಬಂದಿದೆ. ಸೊ ರೋಚಕ ತಿರುವು ಕೂಡ ಇತ್ತು. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಹಾಗೆ ಶ್ರೇಷ್ಠ ಮದುವೆ ಫಿಕ್ಸ್ ಆಗಿತ್ತು. ಮಗನ ಅಸಲಿ ಮುಖ ಕುಸುಮ ಮುಂದೆ ಬಟ ಬಯಲಾಗಿದೆ. ಇನ್ನೇನು ಶ್ರೇಷ್ಠ ಕುರಳಿಗೆ ತಾಂಡವ್ ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ಪೂಜಾ ಹಾಗೆ ಕುಸುಮ ಮದುವೆಯನ್ನ ನಿಲ್ಲಿಸ್ತಾರೆ. ಸೊ ಹೈ ವೋಲ್ಟೇಜ್ ಸಂಚಿಕೆಗಳು ಈ ವಾರ ಪ್ರಸಾರ ಆದ ಕಾರಣ ಭಾಗ್ಯಲಕ್ಷ್ಮಿ ಸೀರಿಯಲ್ 3ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಇನ್ನು 2ನೇ ಸ್ಥಾನ ಯಾವುದಪ್ಪ ಅಂತ ಕೇಳಿದ್ರೆ 2ನೇ ಸ್ಥಾನ ಕೂಡ ಜಿ ಕನ್ನಡ ವಾಹಿನಿಯ ಹಿಡಿತದಲ್ಲೇ ಇದೆ ಸ್ನೇಹಿತರೆ. ಅಂದರೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ 2ನೇ ಸ್ಥಾನವನ್ನು ಗಿಟ್ಟಿಸಿರುವಂಥದ್ದು. ಸೊ ಅಪ್ಪನ ಪ್ರೀತಿಗಾಗಿ ಹಾತೊರೆಯುವಂಥ ಶ್ರೀಮಂತ ಮಗಳು, ಪ್ರೀತಿಯಲ್ಲಿ ಶ್ರೀಮಂತಿಕೆ ತೋರುವಂಥ ಬಡ ಹುಡುಗನ ಕಥೆಯೇ ಶ್ರಾವಣಿ ಸುಬ್ರಹ್ಮಣ್ಯ. ಸೊ ಇದು ಕೂಡ ಲಾಸ್ಟ್ ವೀಕ್ ಟಾಪ್ 2ಅಲ್ಲೇ ಇದ್ದಂತಹ ಧಾರಾವಾಹಿ. ಸೊ ಒಳ್ಳೆ TRPಯನ್ನು ಪಡ್ಕೊಂಡು ಸಾಕ್ತಾ ಇದೆ. ಸೊ ಇನ್ನು ಮೊದಲನೇ ಸ್ಥಾನಕ್ಕೆ ಇದು ಬರುತ್ತಾ, ಅದನ್ನು ವೆಯ್ಟ್ ಮಾಡಿ ನೋಡಬೇಕು. ಕತೆ ಸಾಕಷ್ಟು ಜನರಿಗೆ ಇಷ್ಟ ಆಗಿರೋ ಕಾರಣ ಟಾಪ್ 2 ಸ್ಥಾನದಲ್ಲಿ ಈ ಒಂದು ಧಾರಾವಾಹಿ ಇದೆ. ಇನ್ನು ಟಾಪ್ 1 ಧಾರಾವಾಹಿಯಲ್ಲಿ ಸಾಕಷ್ಟು ವಾರಗಳ ಹಿಂದೆ ಟಾಪ್ 1 ಧಾರಾವಾಹಿ ಅಂತಂದರೆ ಅದು ಪುಟ್ಟಕ್ಕನ ಮಕ್ಕಳು ಅಂತ ಇತ್ತು. ಆದರೆ ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಟಾಪ್ 5ರ ಸ್ಥಾನದಿಂದ ಕೂಡ ಹೊರಬಿದ್ದಿರುವಂಥದ್ದು. ಸೊ 38ನೇ ವಾರ ನಂಬರ್ 1 ಸೀರಿಯಲ್ ಪಟ್ಟ ಜಿ ಕನ್ನಡ ವಾಹಿನಿಗೆ ಬಂದಿರುವಂಥದ್ದು. ಸೊ ಲಕ್ಷ್ಮೀ ನಿವಾಸ ಧಾರಾವಾಹಿ ಮೊದಲ ಸ್ಥಾನದಲ್ಲೇ ಭದ್ರವಾಗಿರುವಂಥದ್ದು ಸ್ನೇಹಿತರೆ. ಶ್ವೇತಾ, ದಿಶಾ ಮದನ್ ಆಗಿರ್ಬೋದು, ಚಂದನ ಅನಂತಕೃಷ್ಣ ಆಗಿರ್ಬೋದು, ದೀಪಕ್ ಸುಬ್ರಹ್ಮಣ್ಯ ಮುಂತಾದವರು ಈ ಒಂದು ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ. ಸೊ ಹಾಗಾಗಿ ಟಾಪ್ 1 ಸ್ಥಾನ ಅಂತ ಬಂದಾಗ
ಈ ಲಕ್ಷ್ಮೀ ನಿವಾಸ ಧಾರಾವಾಹಿ ಪಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ನಂಬರ್ 1 ಧಾರಾವಾಹಿ ಲಕ್ಷ್ಮೀ ನಿವಾಸ, ನಂಬರ್ 2 ಅಂತ ಬಂದಾಗ ಶ್ರಾವಣಿ ಸುಬ್ರಹ್ಮಣ್ಯ, ನಂಬರ್ 3 ಭಾಗ್ಯಲಕ್ಷ್ಮಿ, ನಂಬರ್ 4 2 ಸ್ಥಾನ ಸಿಕ್ಕಿದೆ 2 ಸೀರಿಯಲ್ಗೆ, ಅಮೃತಧಾರೆ ಹಾಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ. ಟಾಪ್ 5ರ ಸ್ಥಾನದಲ್ಲಿ ರಾಮಾಚಾರಿ ಇರುವಂಥದ್ದು. ಸೊ ಪುಟ್ಟಕ್ಕನ ಮಕ್ಕಳು ಹಾಗೆ ಅಣ್ಣಯ್ಯ ಸೀರಿಯಲ್ ನಂತರದ ಸ್ಥಾನದಲ್ಲಿದೆ. ಅಂದರೆ 5ರ ಸ್ಥಾನ ಆದಮೇಲೆ 6, 7ನೇ ಸ್ಥಾನವನ್ನು ಪುಟ್ಟಕ್ಕನ ಮಕ್ಕಳು ಹಾಗೆ ಅಣ್ಣಯ್ಯ ಸೀರಿಯಲ್ ಪಡ್ಕೊಂಡಿದೆ. ಟಾಪ್ 5 ಪಟ್ಟಿಯಲ್ಲಿ ಕಲರ್ಸ್ ಕನ್ನಡ ವಾಹಿನಿ 3 ಸೀರಿಯಲ್ಗಳು ಸ್ಥಾನ ಪಡೆದಿರುವಂಥದ್ದು ಈ ವಾರದ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಇನ್ನೇನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗುತ್ತೆ. ಸೊ ಆಗ TRPಯಲ್ಲಿ ಏನೆಲ್ಲ ಏರಿಕೆ ಆಗುತ್ತೆ, ಏನೆಲ್ಲ ಇಳಿಕೆ ಆಗುತ್ತೆ, ಸೀರಿಯಲ್ ಅಂತ ಬಂದಾಗ ಏನೆಲ್ಲ ಬದಲಾವಣೆ ಆಗುತ್ತೆ, ಸ್ಲಾಟ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಈ ಒಂದು ವಿಚಾರವನ್ನು ಮುಂದೆ ನಾವು ವೆಯ್ಟ್ ಮಾಡಿ ನೋಡಬೇಕು. ಯಾಕಂತಂದರೆ ಬಿಗ್ ಬಾಸ್ ಶುರು ಆಯಿತು ಅಂತಂದರೆ ಜಿ ಕನ್ನಡದ ಸಾಕಷ್ಟು ಸೀರಿಯಲ್ಗಳ TRP ಕಡಿಮೆ ಆಗೋದಂತೂ ಪಕ್ಕ. ಆದರೆ ಈ ವರ್ಷ ಏನೇನು ನಡೆಯುತ್ತೆ, ಯಾವ ವಾರ ನೆಕ್ಸ್ಟ್ ವೀಕ್ ಯಾವ TRPಯನ್ನು ಯಾವ ಸೀರಿಯಲ್ ಪಡ್ಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕು. ಸೊ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು, ತಪ್ಪದೇ ನೋಡುವಂಥ ಧಾರಾವಾಹಿ ಯಾವುದು, ಯಾವ ಪಾತ್ರ ಇಷ್ಟ ಆಗುತ್ತೆ, ಇಷ್ಟ ಆಗದೇ ಇರುವಂಥ ಧಾರಾವಾಹಿ ಯಾವುದು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಸೊ ಅಪ್ಡೇಟ್ಸ್ ಮಿಸ್ ಆಗಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.